ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ ಅವ್ವ, ಇದ್ದಕ್ಕಿದ್ದಾಗೆ ನನ್ನ ಕೈಗೆ ದಾರ ಕಟ್ತಿದ್ದೀರಾ? ಎಲ್ಲದಕ್ಕೂ ಒಂದು ಕಾರಣ ಅಂತ ಇರ್ತದವಿ. ಇವನೇ ಗಂಡಾಂದ್ರ ಬಂದರೂ ಗುಡಿಯಾಗಿರೋ ದ್ಯಾವ್ರಿಗೂ ದ್ಯಾವ್ರನ್ನ ಒತ್ತಿರೋ ಈ ತೇರ್ಗೂ ಏನು ತೊಂದರೆ ಆಗ್ದಂಗೆ ಈ ದಾರ ಕಾಪಾಡ್ತದೆ. ಪುಟ್ಟವ್ವ ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ನಮ್ಮ ಮನೆಗೆ ಬೆಳಕಾಗೋದಕ್ಕೆ ಈ ಜೀವನ ಕಳಿಸ್ಕೊಟ್ಟಿದ್ಯ. ಮಗಳ ಸ್ಥಾನ, ಹೆಂಡ್ರ ಸ್ಥಾನ, ಸೊಸೆ ಸ್ಥಾನ ಎಲ್ಲನೂ ತುಂಬ ಒಳ್ಳೆ. ಈಗ ತಾಯಿ ಸ್ಥಾನ ತುಂಬ ನಿಂತಿರೋಳಿಗೆ ಯಾಕವ್ವ ಇಂಥ ಶಿಕ್ಷೆ? ನಮಗೆಲ್ಲ ಕೊಡಕ್ಕೆ ಅಂತಲೇ ಕಳಿಸಿರೋ ಜೀವ ಇದು. ಇವಳನ್ನ ನಾವು ಕಳ್ಕೊಳ್ಳೋದು ಹೆಂಗೆ ತಾಯಿ? ಅವ್ವ, ಅಳ್ತಿದ್ದೀರಾ? ಇಲ್ಲ ಕಣವಿ, ಇಲ್ಲ, ಕಣ್ಣಿಗೆ ಏನೋ ಬಿತ್ತು. ಅವ್ವ, ನೀವು ನಿಜವಾಗ್ಲೂ ಅಳ್ತಿದ್ದೀರಾ? ಏನಾಯ್ತು ಹೇಳಿ? ಯಾಕಿದ್ದಕ್ಕಿದ್ದಾಗೆ ಈ ದಾರ ನನಗೆ ಕಟ್ಟಿದ್ರಿ? ಈಗ ನೀನು ಬಸ್ರಿ ಅಲ್ವಾ ತಾಯಿ? ನೀನು ಕ್ಷೇಮವಾಗಿರ್ಲಿ, ನಿನ್ನ ಹೊಟ್ಟೆಗಿರೋ ಮಗ ಆರೋಗ್ಯವಾಗಿ ಹುಟ್ಲಿ ಅಂತ ಕಟ್ಟಿದ್ದೀನಿ. ನಿಜವಾಗ್ಲೂ? ದಿಟ್ಟವಾಗ್ಲು ಕಣವಿ. ನಾನು ಗುಡಿಗೆ ಹೋಗಿದ್ನಾ, ಅಲ್ಲಿ ಐನೋರು ಇದನ್ನ ಕೊಟ್ಬಿಟ್ಟು ಇದನ್ನ ನೀನು ಯಾರ ಕೈಗೆ ಕಟ್ಟುವ, ತಾಯಿ ಅವ್ರನ್ನ ಕಾಪಾಡ್ತಾಳೆ ಅಂತಂದ್ರು. ನಂಗೆ ತಕ್ಷಣ ನೀನು ಜ್ಞಾಪಕ ಬಂದ್ಬಿಟ್ಟೆ, ಅದಕ್ಕೆ ತಕ್ಕ ಬಂದೆ. ಒಂದ್ ವೇಳೆ ಪುಟ್ಟವಂಗೇನಾದ್ರೂ ನನ್ನ ವಿಷಯ ಗೊತ್ತಾಗೋಗಿದ್ಯಾ? ಅದಕ್ಕೇನಾದ್ರೂ ಎಮೋಷನಲ್ ಆಗಿ ದಾರ ಕಟ್ಟಿದ್ದೀರಾ? ಅಲ್ಲ, ದಾರ ಕಟ್ಟಿದೇನೋ ಸರಿ, ಆದ್ರೆ ನೀವು ಅಳ್ತಿದ್ರಲ್ಲ ಯಾಕೆ? ಇಲ್ಲ ಕಣವಿ, ನಮ್ಮ ಅಮ್ಮವ್ರು ಬದುಕಿದ್ರೆ ಈಗ ನಿನ್ನ ಬಸ್ರಿ ಅನ್ನೋದು ಕೇಳ್ಕೊಂಡು ಅದೇಷ್ಟು ಸಂತೋಷ ಪಡ್ತಿದ್ರಲ್ವಾ, ಅದನ್ನ ನೆನೆಸ್ಕೊಂಡು ಹೊಸಿ ನಂಗೆ ದುಃಖ ಆಯ್ತು. ಆಟೆಯ ನಿಜವಾಗ್ಲೂ ಅಷ್ಟೇನಾ? ಯಾಕವಿ, ಏನಾದ್ರು ಬ್ಯಾರೆ ಎಸಿ ಆಯ್ತಾ? ಒಂದ್ ವೇಳೆ ಪುಟ್ಟವಂಗ್ ವಿಷಯ ಗೊತ್ತಿಲ್ಲ ಅಂದ್ರೆ ನಾನೇ ಹೇಳ್ದಂಗಾಗುತ್ತೆ. ಬೇಡ ಬೇಡ, ಸುಮ್ಮನೆ ಕೇಳ್ದೆ ಪುಟ್ಟವ. ನೀವು ಎಮೋಷನಲ್ ಆಗಿದ್ರಲ್ಲ, ನನಗೆ ಗಾಬರಿ ಆಗೋಯ್ತು, ಅದಕ್ಕಷ್ಟೇ. ಇದ್ರಲ್ಲಿ ಗಾಬರಿ ಆಗೋವಂಥದ್ದು ಏನಾಯ್ತವಿ? ನಮ್ಮ ಅಮ್ಮವ್ರನ್ನ ನೀನು ಹೊಟ್ಟೆಯಾಗ ಒತ್ಕೊಂಡಿದೀಯ. ಭೂಮಿ ತೂಕದ ಜೀವ ಅದು. ಆ ಜೀವನ ಒತ್ಕೊಂಡಿದೀಯ. ಆ ಜೀವನ ಒತ್ಕೊಂಡಿರೋ ಈ ಜೀವನ ಕಳಕಳಕ್ ಬಿಡ್ತದ ಅಂದ್ರೆ ಅಮ್ಮವ್ರ ಜೀವನ ನೀನು ಒತ್ಕೊಂಡಿದ್ಯಲ್ಲ, ಅಮ್ಮವ್ರಂಗೆ ನೀನು ಗಟ್ಟಿಯಾಗಿರ್ತೀಯ. ಈ ದಾರ ನೀನು ಕಾಪಾಡ್ತದೆ ಕಣ್ತಾಯಿ. ನಮ್ಮೆಲ್ರಿಗೂ ಬೇಕಾಗಿರೋ ಜೀವ ನೀನು. ಅಮ್ಮವ್ರಂಗೆ ನೀನು ಗಟ್ಟಿಯಾಗಿ ನಿಂತ್ಕತ್ತೀಯ. ಥ್ಯಾಂಕ್ಸ್ ಪುಟ್ಟವ. ನೀವೆಲ್ಲರೂ ನನ್ನ ಜೊತೆಲಿದ್ರೆ ನನ್ಗೆ ಅದೇ ಬಲ. ಸಾವು ಕಣ್ಮುಂದೆ ಇದ್ರು ನಗೋದ್ ಕಲ್ತಿದ್ದೀಯ ಅಂದ್ರೆ ನೀನು ಸಾವನ್ನೇ ಗೆಲ್ತೀಯ ಕಣವಿ. ನಾನು ಸತ್ರೂ ಪರವಾಗಿಲ್ಲ, ನಿಮ್ಗಳ ಕನಸು ಸೋಲ್ದೇ ಇರೋ ಥರ ನೋಡ್ಕೊಳ್ತೀನಿ ಪುಟ್ಟವ. ನಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕಾಗದೆ ಸ್ನೇಹನ ಒಡಲು ತುಂಬಿ ನಮಗೆಲ್ಲ ಚೈತನ್ಯ ಕೊಟ್ರಿ ಅಂದ್ಕೊಂಡೆ. ಆದರೆ ಒಂದು ಕೈಯಾಗಿ ಕೊಟ್ಟು ಇನ್ನೊಂದು ಕೈಯಾಗಿ ಕಿತ್ಕೊಂಡ್ರೆ ಇದು ಯಾವ ನ್ಯಾಯ? ನೀವು ಯಾವತ್ತೂ ಯಾರಿಗೂ ಇಲ್ಲ ಅಂದಿಲ್ಲ, ಆದರೆ ಈ ಜೀವಕ್ಕೆ, ನಿಮ್ಮನ್ನ ಹೊತ್ಕೊಂಡಿರೋ ಈ ಜೀವಕ್ಕೆ ಯಾಕೆ ಇಂಥ ಪರಿಸ್ಥಿತಿ ತಂದಿಕ್ಕಿದ್ದೀರಿ? ಆಗ ಗಂಗಾಧರಪ್ಪ ತನ್ನ ಮಗಳ ಪಿರಾಣದ ಭಿಕ್ಷೆ ಕೇಳ್ತಿದ್ರೆ ನಂಗೆ ಕಳ್ಳೆ ಕಿತ್ಕೊಂಬಂದಂಗಾಯ್ತಾ ಇತ್ತು. ಯಾಕೆ ನಮ್ಗೆ ಪರೀಕ್ಷೆ?
ನಿಮ್ಮನ್ನ ಹೆತ್ತು ಆ ಹುಡುಗಿ ಜೀವ ಬಿಟ್ಲು ಅನ್ನೋ ಕಳಂಕ ನಿಮಗೆ ಬೇಕೇ? ಮೊದಲೇ ಸಿರಿ ನೊಂದಿರೋ ಜೀವ, ಅದಕ್ಕೆ ಮತ್ತೆ ಮೋಸ ಆಗ್ಬೇಕೆ? ಒಂದು ವೇಳೆ ನಮ್ಮ ಸ್ನೇಹ ಕೈ ಬಿಟ್ಟು ಹೋಗ್ಬಿಟ್ರೆ ನೀವು ಹುಟ್ಟಿದ್ರಿ ಅನ್ನೋ ಸಂಭ್ರಮಕ್ಕಿಂತಲೂ ನಾವು ಅವಳನ್ನ ಕಳ್ಕೊಂಬಿಟ್ವಲ್ಲ ಅನ್ನೋ ದುಃಖನೇ ಹೆಚ್ಚಾಗ್ಬಿಡ್ತದೆ. ತಾನು ಸತ್ರು ಪರವಾಗಿಲ್ಲ, ನೀವೀ ಭೂಮಿಗೆ ಬರಬೇಕು ಅಂತ ದೊಡ್ಡ ಮನಸ್ಸು ಮಾಡಿರೋ ಆ ಹುಡುಗಿ ಜೀವಕ್ಕೆ ಏನೋ ಅನ್ನೇ ಆಗ್ದಂಗೆ ಕಾಪಾಡಿ ಅಮ್ಮವ್ರೆ, ಕಾಪಾಡಿ. ಸ್ನೇಹ ಈಗ ಸಿರಿಗೆ ಎಂಡ್ರು ಮಾತ್ರ ಅಲ್ಲ ಅಮ್ಮವ್ರೆ, ನಿಮ್ಮರು ಜನ್ಮಕ್ಕೆ ಕಾರಣ ಆಗಿರೋ ತಾಯಿ. ನನಗೆ ತಾಯಿ ಸ್ಥಾನ ಕೊಟ್ಟಿರೋ ಕೂಸು ಅದು. ಆ ಕೂಸು ಕೈ ಚಾರ್ದಂಗೆ ನೋಡ್ಕೊಳ್ಳಿ ಅಮ್ಮವ್ರೆ, ನೋಡ್ಕೊಳ್ಳಿ. ಇಲ್ಲಿ ಗಂಟ ಅವಳು ನಮಗೆ ಹೋಟೆಲ್ಲ ಮಾಡವಳೆ, ಈಗ ಪಿರಾಣ ಕೊಡೋಕ್ಕೂ ತಯಾರಾಗಿ ನಿಂತ್ಬಿಟ್ಟವಳೆ. ಆ ಹುಡುಗಿಗೆ ಏನೂ ಆಗಬಾರ್ದು ಅಮ್ಮವ್ರೆ. ಈಗಾಗಲೇ ಸಿರಿ ತಾಯಿನ ಕಳ್ಕೊಂಡು ಎಂಡ್ರನ್ನ ಕಳ್ಕೊಂಡು ಅರ್ಧ ಜೀವ ಆಗ್ಬಿಟ್ಟವನ್ನೇ. ಈಗ ಆ ಹುಡುಗಿನಲ್ಲೇ ತಾಯಿನ ಎಂಡ್ರನ್ನ ನೋಡ್ಬೇಕು ಅಂತ ಕನಸು ಕಾಣ್ತಾವನೆ. ನಿಮ್ಮ ಮಗನಿಗೆ ನೀವೇ ಮೋಸ ಮಾಡಬೇಡಿ, ಮೋಸ ಮಾಡಬೇಡಿ. ನಂಗೆ ಗೊತ್ತು ನೀವು ನಿಮ್ಮ ಊಟಕ್ಕೋಸ್ಕರ ಇನ್ನೊಂದು ಜೀವನ ಬಲಿ ತಗೊಳಕ್ಕಿಲ್ಲ ಅಂತ. ನಿಮ್ಮಂಥ ಶಕ್ತಿ ದೇವತೆನೇ ಅವಳು ಹೊಟ್ಟೆ ಒಳಗಡೆ ಒತ್ಕೊಂಡವಳೆ ಅಂದರೆ ಅವಳು ಸಹಿತ ಶಕ್ತಿವಂತೆಯಾಗಿ ಗಟ್ಟಿಗೆತ್ತಿಯಾಗಿ ಬಾಳ್ಬೇಕು. ನಮ್ಮ ಸ್ನೇಹಿಗೇನು ಆಗಬಾರ್ದು, ಅವಳಿಗೇನು ಆಗ್ದಂಗೆ ನೀವೇ ಕಾಪಾಡಬೇಕು. ಇಷ್ಟು ದಿವಸ ನೀವು ಬದುಕಿದ್ದಾಗ ನೀವೆಲ್ರಿಗೂ ತಾಯಿ ಆಗಿದ್ರಿ. ಈಗ ಅವಳು ನಿಮಗೆ ತಾಯಿಯಾಗಿ ಬಾಳಿ ಬದುಕಬೇಕು ಅಂದರೆ ಅವಳನ್ನು ನೀವೇ ಉಳಿಸ್ಕೋಬೇಕು. ಅವಳನ್ನೇ ಕಾಪಾಡಿ ಅಮ್ಮರೆ, ಅವಳನ್ನ ಕಾಪಾಡಿ ಅಮ್ಮರೆ, ಕಾಪಾಡಿ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಒಂದು ವೇಳೆ ಪೇನ್ ಏನಾದ್ರು ಜಾಸ್ತಿ ಆಗಿ ತೊಂದರೆ ಆಯ್ತಾ, ಅಥವಾ ಅಪ್ಪನ ಹಾಸ್ಪಿಟಲ್ಗೆ ಹೋದ್ರಾ? ಓ